ಆರೋಗ್ಯ ಸಚಿವರೇ, ಈ ಸ್ಟೋರಿನ ನೀವು ನೋಡ್ಲೇಬೇಕು. ಆರೋಗ್ಯ ಸೌಧದಲ್ಲಿ ಇದೆಂಥ ಅನಾರೋಗ್ಯದ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರಲೇಬೇಕು. ಕೌನ್ಸಿಲಿಂಗ್ ಕರೆದ ಅಧಿಕಾರಿಗಳಿಂದ ಇದೆಂಥ ಅವ್ಯವಸ್ಥೆ. ನರ್ಸಿಂಗ್ ಗ್ರೇಡ್ 2ಗೆ ಕೌನ್ಸಿಲಿಂಗ್ ಅನ್ನ ಕರೆದಿದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ಅಭ್ಯರ್ಥಿಗಳು ಇದಕ್ಕಾಗಿ ಬಂದಿದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ಅಭ್ಯರ್ಥಿಗಳು ಇದಕ್ಕಾಗಿ ಅಂತ ಬಂದಿದ್ರು. ಬೆಳಗ್ಗೆ ಕೌನ್ಸಿಲಿಂಗ್ಗೆ ಬಂದ್ರು. ಇನ್ನೂ ಸಹ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾತ್ರ ಮುಗಿಸಿಲ್ಲ. ಆರೋಗ್ಯ ಸೌಧದಲ್ಲೇ ಸ್ಟಾಫ್ ನರ್ಸ್ ಆಫೀಸರ್ಗಳು ಅಲ್ಲೇ ಠಿಕಾಣಿ ಹೂರಿದ್ದಾರೆ. ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಅಭ್ಯರ್ಥಿಗಳು ಆರೋಪವನ್ನ ಎಸಗ್ತಾ ಇದ್ದಾರೆ. ಆರೋಗ್ಯ ಸೌಧದಲ್ಲಿ ಇಂಥದ್ದೊಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ. ನರ್ಸಿಂಗ್ ಗ್ರೇಡ್ 2ಗೆ ಕೌನ್ಸಿಲಿಂಗ್ ಅನ್ನ ಕರೆದಿರ್ತಾರೆ. ಬೆಳಗ್ಗೆ ಕೌನ್ಸಿಲಿಂಗ್ಗೆ ಬಂದ್ರು. ಇನ್ನೂ ಸಹ ಆ ಪ್ರಕ್ರಿಯೆ ಮಾತ್ರ ಮುಗ್ದಿಲ್ಲ. ಏನು ಸಮಸ್ಯೆ ಇಲ್ಲ. ನಾವ್ ಇವತ್ತು ಕೌನ್ಸಿಲಿಂಗ್ ಬಂದಿದೀವಿ. ಕೌನ್ಸಿಲಿಂಗ್ ಆಯ್ತು. ಸ್ವಲ್ಪ ವೇಕೆನ್ಸಿ ಅದೆಲ್ಲ ಇದಿತ್ತು. ಅದಕ್ಕಾಗಿ ಅವರು ಎಲ್ಲ ಫೈಂಡ್ ಔಟ್ ಮಾಡಿ ನಾಳೆದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಬೆಳಿಗ್ಗೆ ನಮಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಸರ್, ಆಸ್ ಪರ್ ದ ಗೈಡ್ಲೈನ್ಸ್. ಅದ್ರ ಪ್ರಕಾರ ನಾವೆಲ್ಲ ನಮ್ಮ ಪೋಸ್ಟಿಂಗ್ಸ್ ನ ತಗೊಂಡಿದ್ದೀವಿ. ಆದ್ರೆ ಮಧ್ಯಾಹ್ನದ ಮೇಲೆ ಮತ್ತೆ ಅದನ್ನ ಏನೋ ಕಟ್ ಶಾರ್ಟ್ ಮಾಡಿ ಮತ್ತೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ದೆಲ್ಲ ಒಂದೇ ಬೇಡಿಕೆ, ನಮ್ಗೆ ಏನ್ ಕೌನ್ಸಿಲಿಂಗ್ ಬೆಳಿಗ್ಗೆ ಮಾಡಿದ್ದಾರೆ ಅದು ಆರ್ಡರ್ ಕೊಡ್ಬೇಕು.